ಕೀರ್ತನೆಗಳು 59ನೇ ಅಧ್ಯಾಯ 17ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನನ್ನ ಬಲವೇ ನಿನ್ನನ್ನು ಹಾಡಿ ಹರಿಸುವೆನು, ನನ್ನ ಆಶ್ರಯ ದುರ್ಗವು ಕೃಪಾನಿಧಿಯು ದೇವರೇ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಆಶ್ರಯ ದುರ್ಗವು ಯಾರಾಗಿದ್ದಾರೆ? ನಮ್ಮ ದೇವರೇ ಆಗಿದ್ದಾರೆ. ನಮಗೆ ಕೃಪೆಯನ್ನ ಮಾಡುವವರು ಯಾರಾಗಿದ್ದಾರೆ? ನಮ್ಮ ದೇವರೇ ಆಗಿದ್ದಾರೆ. ಇವತ್ತು ಕರ್ತನನ್ನ ನಾವೇನ್ ಮಾಡಬೇಕು? ಹಾಡಿ ಹರಸಬೇಕು. ಆತನ ಬಲವನ್ನ ಕೊಂಡಾಡಬೇಕು. ಆತನ ಮಹಿಮೆನ ನಾವು ಏನ್ ಮಾಡಬೇಕು? ಕೊಂಡಾಡಬೇಕು. ದೇವರೇ, ನಾನು ಬಿದ್ದು ಹೋದಂತಹ ಸಮಯದಲ್ಲಿ ನೀನ್ ನನಗೆ ಆಶ್ರಯವನ್ನ ಕೊಟ್ಟಿದ್ಯಾ. ಕರ್ತನೆ, ನನ್ನ ರೋಗದಲ್ಲಿ ನಡೆದು ಹೋಗುವಾಗ ಅನೇಕರು ನನ್ನ ತಳ್ಳಿ ಬಿಟ್ಟರು ಸ್ವಾಮಿ. ಕರ್ತನೆ, ನನ್ನ ಮರಣಕರವಾದಂತಹ ಕಾರ್ಯಗಳಲ್ಲಿ ನಡೆದು ಹೋಗುವಾಗ, ಕರ್ತನೆ, ಒಂದು ಕತ್ತಲೆ ಸಮಯಗಳಲ್ಲಿ ನಾನು ನಡೆದು ಹೋಗುವಾಗ ಅನೇಕರು ನನ್ನನ್ನು ಹೀನೈಸಿದರು, ಅನೇಕರು ನನ್ನನ್ನ ಅವಮಾನ ಪಡಿಸಿದರು, ಅನೇಕರು ನನ್ನನ್ನ ತಳ್ಳಿ ಬಿಟ್ಟರು. ಆದ್ರೆ ಕರ್ತನೆ, ನೀನ್ ನನ್ನನ್ನ ಸೇರಿಸಿಕೊಂಡಿದ್ಯಾ. ನೀನ್ ನನಗೆ ಕೃಪೆನ ತೋರಿಸಿದ್ಯಾ. ನೀನ್ ನನ್ನನ್ನ ಬಲಪಡಿಸಿದ್ಯಾ. ನಾನು ಕುಗ್ಗಿ ಹೋದಾಗಲು, ನಾನು ಬಿದ್ದು ಹೋದಾಗಲು, ನಾನು ರೋಗದಲ್ಲಿರುವಾಗಲು ನೀನ್ ನನ್ನನ್ನ ಹುಡುಕಿ ಬಂದಿದ್ಯಾ. ನನ್ನ ಗಾಯವನ್ನ ನೀನು ವಾಸಿ ಮಾಡಿದ್ಯಾ. ನನ್ನ ಗಾಯಗಳಲ್ಲಿ ನೀನು ಎಣ್ಣೆನ ಹಾಕಿ ಗುಣಪಡಿಸಿದ್ಯಾ. ನೀನು ಔಷಧಿಯನ್ನ ಹಾಕಿ ಗುಣಪಡಿಸಿದ್ಯಾ ಎಂದು ಆತನನ್ನ ನಾವೇನ್ ಮಾಡಬೇಕು? ಹಾಡಿ ಹರಸಬೇಕು. ಯಾಕೆಂದರೆ ಆತನ ನಮ್ಮನ್ನ ಬಲಹೀನರಾಗಿ ನಮ್ಮನ್ನ ಬಿಡಲಿಲ್ಲ. ನಾವು ಪಾಪದ ಮಾರ್ಗದಲ್ಲಿ ನಡೆದು ಹೋಗುವುದಕ್ಕೆ ಆತನ ಬಿಡಲಿಲ್ಲ. ಆತನ ನಮ್ಮನೇನ್ ಮಾಡಿದ್ದಾನೆ? ಕೆಸರಿನಿಂದ ಎತ್ತಿ ಬಂಡೆ ಮೇಲೆ ನಿಂತುಕೊಳ್ಳುವಂತೆ, ಸ್ಥಿರವಾಗಿ ನಿಂತುಕೊಳ್ಳುವಂತೆ ಸ್ಥಿರಪಡಿಸುವ ಆತನಾಗಿದ್ದಾನೆ. ಆದದರಿಂದ ಕರ್ತನ ಬಲವನ್ನ ನಾವೇನ್ ಮಾಡಬೇಕು? ಅನುದಿನವೂ ಹಾಡಿ ಹರಸಬೇಕು. ಆತನ ಮಹಿಮೆಯನ್ನ ಕೊಂಡಾಡಬೇಕು. ಆತನಿಗೆ ಯಾವಾಗಲೂ ಸ್ತೋತ್ರಗಳನ್ನ ಮಾಡಬೇಕು. ನಾವು ಕೆಲಸ ಕಾರ್ಯಗಳಲ್ಲಿರುವಾಗಲೂ, ನಾವು ನಮ್ಮ ಪ್ರಾರ್ಥನೆ ಸಮಯಗಳಲ್ಲಿಯೂ, ಪ್ರತಿಯೊಂದು ಅವಧಿಗಳಲ್ಲಿಯೂ ಕರ್ತನ ಬಲವನ್ನ ಹಾಡಿ ಹರಿಸಬೇಕು. ಆಗ ಇನ್ನೂ ಹೆಚ್ಚಿನ ಆತನ ಕೃಪೆಯನ್ನ, ಆಶ್ರಯವನ್ನ ನಾವೇನ್ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ? ನಮ್ಮ ಜೀವಿತದಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ದಾವಿದನ ಅವನೇನ್ ಮಾಡ್ತಾ ಇದ್ದ? ಕುರಿ ಮೇಯಿಸುವಾಗಲೂ ಕರ್ತನ ಅವನೇನ್ ಮಾಡ್ತಾ ಇದ್ದ? ಕೊಂಡಾಡುವವನಾಗಿದ್ದ. ರಾಜನಾಗಿದ್ದಾಗಲೂ ಕೂಡ ಕರ್ತನನ್ನ ಕೊಂಡಾಡುವವನಾಗಿದ್ದ. ಆತನ ಬಲವನ್ನ ಹಾಡಿ ಹರಿಸುತ್ತಾ ಇದ್ದ. ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ, ನಮ್ಮ ಎಲ್ಲಾ ಕೆಲಸ ಕಾರ್ಯಗಳಲ್ಲಿಯೂ, ನಮ್ಮ ಎಲ್ಲಾ ಅವಧಿಗಳಲ್ಲಿಯೂ, ನಮ್ಮ ಎಲ್ಲಾ ಸಮಯಗಳಲ್ಲಿಯೂ ಕರ್ತನನ್ನ ನಾವು ಹಾಡಿ ಹರಸಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನಮ್ಮ ಜೀವಿತದಲ್ಲಿ ಕೃಪಾನಿಧಿಯು ನೀನಾಗಿದ್ಯಾ. ನಮಗೆ ಆಶ್ರಯವನ್ನ ಕೊಡುವವನು ನೀನಾಗಿದ್ಯಾ. ನಾವು ಬಲಹೀನರಾಗಿದ್ದು ಇರುವಾಗ ಬಲಪಡಿಸಿದವನು ನೀನಾಗಿದ್ಯಾ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ ಕರ್ತನೆ. ಯಾವಾಗಲೂ ನಮ್ಮ ಬಾಯಿಗಳಿಂದ ನಿಮಗೆ ಕೊಂಡಾಟವಾಗಲಿ ಸ್ವಾಮಿ. ನಮ್ಮ ಬಾಯಿಗಳಲ್ಲಿ ಹೊಸ ಸ್ತುತಿ ಸ್ತೋತ್ರಗಳು ಉಂಟಾಗಲಿ ದೇವರೇ. ಯಾವಾಗಲೂ ನಿಮ್ಮನ್ನ ಹಾಡಿ ಹರಿಸುವಂತೆ ಸಹಾಯ ಮಾಡ್ರಿ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.